ಹಾಯ್ ಫ್ರೆಂಡ್ಸ್, ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ರೀ. ನಾನು ನಿಮ್ಮ ಅಶ್ವಿನಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಅಜಯ್ ಕುಮಾರ್ ಮಾತಾಡೋದು. ಇವತ್ತು ನಮ್ಮ ತೋಟದಲ್ಲಿರುವ ಬೆಳೆಗಳ ಬಗ್ಗೆ ಏನೇನು ಬೆಳಿತೀವಿ ಅಂತ ತಿಳಿಸ್ಕೊಡ್ತೀವಿ. ಬರೀ ವಿಡಿಯೋ ಶುರು ಮಾಡೋಣ ಇವಾಗ. ನೋಡ್ರಿ, ಇವು ನಮ್ಮ ದಾಳಿಂಬ್ರಿಗಳದಾವೆ. ಇವು ಹಚ್ಚಿ 4 ವರ್ಷ ಆಯಿತು. ಚಟ್ನಿ ಚಾಟಿ ಮಾಡಿ ಇವತ್ತು 21 ದಿನ ಆಯ್ತು ರೀ. ಫ್ಲವರಿಂಗ್ ಚೆನ್ನಾಗಿ ಬರ್ತಾಯಿದೆ. ಫ್ಲವರಿಂಗ್ ಬರೋಕ್ಕೆ ಫಸ್ಟಿಗೆ ಕೊಟ್ಟಿದ್ದು ನಾನು SP ಗೋಲ್ಡ್ ಕಂಪ್ನಿದು ರೂಟ್ ಅಂತ ಕೊಟ್ಟಿದ್ದೀನಿ. ಅದಾದಮೇಲೆ ಜೀವಾಣುಗಳನ್ನ ಕೊಟ್ಟಿದ್ದೀನಿ. ಜೀವಾಣುಗಳಂದರೆ ಯೂರಿಯಾ ಕಂಟೆಂಟ್ ಇರೋ ಅಜೋಸ್ಪಿರ್ಲಮು, ಮತ್ತು ಫಾಸ್ಫರಸ್ ಕಂಟೆಂಟ್ ಇರೋ PSB, ಪೊಟ್ಯಾಶ್ ಕಂಟೆಂಟ್ ಇರೋ KMB ಎಲ್ಲ 3 ಸೇರಿ ಸ್ಲರಿ ಮಾಡಿ ಕೊಟ್ಟಿದ್ದೀನಿ. ಇದನ್ನು ಡ್ರಿಪ್ ಮುಖಾಂತರ ಬಿಡ್ತೀವಿ ನಾವು. ಈ ರೀತಿ ಎಲ್ಲ ಗಿಡಕ್ಕೂ ಡ್ರಿಪ್ ಅದಾವ. ಡ್ರಿಪ್ ಮುಖಾಂತರ ನಾವು ಏನೇ ಆಗಲಿ ನಮ್ಮ ಆರ್ಗ್ಯಾನಿಕ್ ಏನೇನು ರೆಡಿ ಮಾಡಿರ್ತೀವಿ, ಜೀವಾಮೃತ ಆಗಿರ್ಬೋದು, ಗೋಕೃಪಾಮೃತ ಆಗಿರ್ಬೋದು, ಇದೆಲ್ಲದನ್ನು ನಾವು ಡ್ರಿಪ್ ಮುಖಾಂತರ ಕೊಡ್ತೀವಿ. ಇವು ನೋಡ್ರಿ, ಮೊನ್ನೆ ಹಸಾಗಿ ತಂದು ಹಚ್ಚಾರಿ. ಸ್ವಲ್ಪ ಗಿಡ ಹೋಗಿದ್ದು ಇಲ್ಲಿ. ಯಾವಾಗ ಇವು ಶರದ್ ಕಿಂಗ್ ಸೈಜ್ ಚೆನ್ನಾಗಿ ಬರುತ್ತೆ ಇದು. ಇವು ನೋಡ್ರಿ, ಜಲಾಯನ ಅಭಿವೃದ್ಧಿ ಒಳಗೆ ಬಂದಿರತಕ್ಕಂಥ ಸಸಿಗಳು ಕೊಟ್ಟಿದ್ದಾರೆ ನಮಗೆ ಸರ್ಕಾರದಿಂದ. ಹಚ್ಚಿದ 1 ವರ್ಷಕ್ಕೆ ಕಾಯಿ ಹಿಡಿದಿದೆ ನೋಡಿ. ಎಷ್ಟೊಂದು ಕಾಯಿ ಹಿಡಿದಿದೆ ನೋಡಿ. ಎಲ್ಲ ಕೂಡಿ 1 ವರ್ಷದ ಗಿಡ ನೋಡಿ ಇದು. ಇದು ನೋಡ್ರಿ, ನಮ್ದು ಉಳ್ಳಾಗಡ್ಡಿ ಹೊಲ ನೋಡಿ. ಇಷ್ಟೆಲ್ಲ ಉಳ್ಳಾಗಡ್ಡಿ ಐತಿ. ಇವಾಗ ಇದು ನೀರು ಬಿಡ್ಲಾಕತ್ತಾರ. ಇನ್ನು ಇದಕ್ಕೆ ಎಷ್ಟು ತಿಂಗಳದಿದೆ? ಇದು 2 ತಿಂಗಳು ಬೆಳೆ ಐತ್ರಿ. ಇವತ್ತು 2 ತಿಂಗಳಾಯ್ತು. ಇನ್ನು 1 ತಿಂಗಳ ಹೋಗ್ತಿದ್ದು ಗಡ್ಡೆ ಆಗ್ತಾಯಿದೆ. ಇವಾಗ ಇನ್ನೊಂದು ತಿಂಗಳಲ್ಲಿ ಪೂರ್ತಿ ಗಡ್ಡೆ ಆಗತ್ತೆ. ಅಂದರೆ ಇವಾಗ ನೀರು ಸ್ವಲ್ಪ ಕಮ್ಮಿ ಕೊಡ್ಬೇಕ್ರಿ. ನೀರು ಕೊಡೋದ್ರಿಂದ ತುಂಬ ಕೊಡೋದ್ರಿಂದ ಗಡ್ಡೆ ಬೆಳೆ ಚಾನ್ಸ್ ಇರುತ್ತೆ. ಸ್ವಲ್ಪ ನೀರು ಕಡಿಮೆ ಕೊಡಬೇಕು. ನೋಡ್ರಿ, ಎಷ್ಟು ಎತ್ತರ ಐತೆ ನೋಡ್ರಿ ಇದು ಉಳ್ಳಾಗಡ್ಡಿ. ನೋಡ್ರಿ, ನಮ್ಮ ಹೊಲದಾಗ ಇಲ್ಲಿ ಹೊಲದ ದಂಡಿಗೆ ಪೇರು ಗಿಡ ಮತ್ತು ತೆಂಗಿನ ಗಿಡ ಎಲ್ಲ ಹಚ್ಚಿವಿ. ನೋಡ್ರಿ, ಇದು ಹಿಂಗೆ ಹೊಲ ಸುತ್ತೆಲ್ಲ ನಾವು ಮಾವಿನ ಗಿಡನ ಹಚ್ಚಿವಿ. ನಮ್ಮ ಉಳ್ಳಾಗಡ್ಡಿ ಹೊಲ ಇಲ್ಲಿ ಮೇವು ಹಚ್ಚಿವಿ. ಮತ್ತು ಇದು ಬಾಳೆ ಗಿಡಗಳದಾವ ಇಲ್ಲಿ. ಇದು ಸ್ಪೆಷಲ್ ಬಾಳೆ ಗಿಡ ಅಂದರೆ ಏಲಕ್ಕಿ ಬಾಳೆಹಣ್ಣಿದು. ಭಾಳ ಎತ್ತರ ಆಗುತ್ತಿದ್ದು ಬಾಳೆ ಗಿಡ. ಇದು ನೋಡ್ರಿ, ಇವು ಜವಾರಿ ಬಾಳೆ. ಇದು ಜವಾರಿ ಬಾಳೆ ರೀ. ನೋಡಿ ಅಷ್ಟು ಚೆನ್ನಾಗಿ ಗೊನೆ ಬಿಟ್ಟಿದೆ. ಜವಾರಿ ಹಣ್ಣು ತುಂಬ ರುಚಿ ರೀ ತಿನ್ನೋಕ್ಕೆ. ಏಲಕ್ಕಿ ಬಾಳೆಹಣ್ಣು ಅಂತೂ ತುಂಬ ರುಚಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊನೆಗಳು. ಇಲ್ಲಿ ಒಂದು ಗುಲಾಬಿ ಹೂವಿನ ಗಿಡ ಹಚ್ಚಿವಿ. ನುಗ್ಗೆ ಗಿಡ ಐತಿ. ಕಾಯಿ ಮಾಡಿ ವಾತಾವರಣ ಅಂತೂ ಭಾಳ ಖರಾಬ್ ಆಗ್ಬಿಟ್ಟೈತಿ. 2-3 ದಿನದಿಂದ ಮಾಡಿ ಹಾಕಲಾಗ್ತಾರೆ. ಮಾಡಾದ್ರೆ ಯಾವ ಬೆಳಿಗೂ ಚಲೋ ಅಲ್ಲ. ಕೆರೆಗೆ ಮಣ್ಣು ನೋಡಿದಾಗ ನೀರು ಮತ್ತೆ ಹೆಚ್ಚಾಗಿರಲ್ಲ. ನೋಡಿದ್ರಲ್ರಿ ನಮ್ಮ ಹೊಲ ಹೆಂಗಿತ್ತಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ವಿಡಿಯೋಕ್ಕೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.